ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ವರ್ಷದಲ್ಲಿ ಹೊಸ ಸಂದೇಶ, ಪ್ರವಾದನೆಯ ಸಂದೇಶದ ಮೂಲಕವಾಗಿ ದೇವರು ಆನ್ಲೈನ್ ಮೂಲಕವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡುವಂತ ಕೃಪೆ ಕೊಟ್ಟಂತ ದೇವರಿಗೆ ಹೃದಯಪೂರ್ವಕವಾಗಿ ನನ್ನ ಯೇಸು ಸ್ವಾಮಿಗೆ ನಾನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ನಾನು ಈ ಬೆಳಗಿನ ಜಾವದಲ್ಲಿ ನಾನು ವಾಕ್ಯವನ್ನು ಧ್ಯಾನ ಮಾಡ್ತಾ ಇರುವಾಗ ಕೀರ್ತನೆ 66ನೇ ಅಧ್ಯಾಯ 1-5 ವಚನಗಳನ್ನು ನಾನು ಓದುತ್ತಾ ಧ್ಯಾನ ಮಾಡ್ತಾ ಇರುವಾಗ ದೇವರು ಕೆಲವೊಂದು ಪ್ರವಾದನೆಯ ಮಾತುಗಳನ್ನು ನನಗೆ ತಿಳಿಸಿಕೊಟ್ಟನು. ದೇವರು ಕೆಲವೊಂದು ಪ್ರವಾದನೆಗಳನ್ನು ನನ್ನೊಟ್ಟಿಗೆ ಪ್ರವಾದನೆಯ ಮಾತುಗಳನ್ನು ಕೊಟ್ಟನು. ನಾನು ನಿರ್ಧರಿಸಿದೆ, ನಾನು ಈ ಮಾತುಗಳನ್ನು, ಈ ಪ್ರವಾದನೆಯ ವಾಕ್ಯಗಳನ್ನು, ಈ ಪ್ರವಾದನೆಯ ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕೆಂಬುದಾಗಿ, ಹಲ್ಲೆಲೂಯಾ, ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಬೇಕೆಂಬುದಾಗಿ ನಾನು ನಿರ್ಧರಿಸಿದೆ. ಅದಕ್ಕೋಸ್ಕರ ಈ ಬೆಳಗಿನ ಜಾವದ ಧ್ಯಾನಕ್ಕಾಗಿ ಕೀರ್ತನೆಗಳು 66ನೇ ಅಧ್ಯಾಯ 1-5 ವಚನವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆ 66ನೇ ಅಧ್ಯಾಯ 1-5 ವಚನ. ಇಲ್ಲಿ ಪ್ರವಾದನೆಯ ಮಾತುಗಳನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಅದರ ಒಂದು ತಲೆಬರಹ ಈ ರೀತಿಯಾಗಿದೆ, ಹೆಡ್ಲೈನ್ಸ್ ಈ ರೀತಿಯಾಗಿದೆ: ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸುವ ದೇವರನ್ನು ಸ್ತುತಿಸುವುದು ಎಂಬುದಾಗಿ. ಹಲ್ಲೆಲೂಯಾ. ಈ ವರ್ಷದಲ್ಲಿ ಆತನ ಪ್ರಜೆಗಳಾಗಿರುವಂತ ನೀವುಗಳು ಯಾರು ಈ ಸಂದೇಶವನ್ನು ನೀವು ನೋಡ್ತಾ ಇದ್ದೀರೋ, ಯಾರು ಈ ಸಂದೇಶವನ್ನು ಕೇಳ್ತಾ ಇದ್ದೀರೋ, ನೋಡ್ತಾ ಇದ್ದೀರೋ, ದೇವರು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ತನ್ನ ಪ್ರಜೆಗಳು ಅಂದ್ರೆ ನೀವು ಆತನ ಪ್ರಜೆಗಳಾಗಿದ್ದೀರಿ. ಈ ವರ್ಷ ನಾನು ಪ್ರವಾದಿಯಾಗಿ ನಾನು ನಿಮ್ಮ ಮೇಲೆ ನಾನು ಪ್ರವಾದಿಸ್ತೇನೆ ಯೇಸು ನಾಮದಲ್ಲಿ. ಅದ್ಭುತ ರೀತಿಯಾಗಿ ಈ ವರ್ಷ ದೇವರು ನಿಮ್ಮ ಜೀವಿತವನ್ನು, ನಿಮ್ಮನ್ನು ನಡೆಸುವುದನ್ನು ನೀವು ನೋಡುತ್ತೀರಿ. ಹಲ್ಲೆಲೂಯಾ. ನೀವು ನೋಡ್ತೀರಿ. ಅದ್ಭುತ ರೀತಿಯಾಗಿ ದೇವರು ನಿಮ್ಮನ್ನು ನಡೆಸುವುದನ್ನು ಈ ದಿವಸ, ಈ ವರ್ಷದಲ್ಲಿ ನೀವು ನೋಡ್ತೀರಿ. 2025ರಲ್ಲಿ ಕಳೆದ ವರ್ಷ ನೀವು ಏನು ನೋಡಿಲ್ಲವೋ ಈ ವರ್ಷ ನೀವು ನೋಡುವಂತವರಾಗಿದ್ದೀರಿ. ಕರ್ತನಲ್ಲಿ ನಂಬಿಕೆ ಇರಲಿ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇರಲಿ. ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಸರ್ವಭೂ ನಿವಾಸಿಗಳೇ ದೇವರಿಗೆ ಜಯಘೋಷ ಮಾಡಿರಿ, ಆತನ ನಾಮದ ಮಹತ್ವವನ್ನು ಕೀರ್ತಿಸಿರಿ. ಆತನ ನಾಮದ ಮಹತ್ವವನ್ನು, ಆತನ ಹೆಸರುಗಳ ಮಹತ್ವವನ್ನು. ಯೆಹೋವ ರಾಫಾ ನಿನ್ನನ್ನು ಸ್ತುತಿಸುತ್ತೇವೆ, ಯೆಹೋವ ಜಾಯಿರಾ ನಿನ್ನನ್ನು ಸ್ತುತಿಸುತ್ತೇವೆ, ಎಲ್ ಶಡಾಯ್ ನಿನ್ನನ್ನು ಸ್ತುತಿಸುತ್ತೇವೆ, ಯೇಸುವೆ ನಿನ್ನನ್ನು ಸ್ತುತಿಸುತ್ತೇವೆ, ರಕ್ಷಕನೇ ನಿನ್ನನ್ನು ಸ್ತುತಿಸುತ್ತೇವೆ, ವಾಕ್ಯವೆಂಬಾತನೇ ನಿನ್ನನ್ನು ಸ್ತುತಿಸುತ್ತೇವೆ, ಯೆಹೋವ ನಿಸಿ ನಿನ್ನನ್ನು ಸ್ತುತಿಸುತ್ತೇವೆ. ಹಲ್ಲೆಲೂಯಾ. ಯೆಹೋವ ಈರೇ ನಿನ್ನನ್ನು ಸ್ತುತಿಸುತ್ತೇವೆ. ಆತನ ನಾಮವನ್ನು ಹೇಳಿ ಈ ವರ್ಷ ನಾವು ಪ್ರತಿ ದಿವಸ ನಾವು ದೇವರನ್ನು ಸ್ತುತಿಸುವಂತವರಾಗಿರೋಣ, ದೇವರನ್ನು ಕೊಂಡಾಡುವಂತವರಾಗಿರೋಣ ಈ ವರ್ಷ. ಮತ್ತೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಹೇಳ್ತಿದ್ದಾರೆ, ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ ಅಲ್ಲ. ದೇವರೇ, ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿದೆ, ಅದಕ್ಕಾಗಿ ಸ್ತೋತ್ರ. 2025ರಲ್ಲಿ ಕಳೆದ ವರ್ಷ ನನ್ನ ಜೀವಿತದಲ್ಲಿ ಮಾಡಿರುವಂತಹ ನಿನ್ನ ಕೃತ್ಯಗಳು, ನಿನ್ನ ಕಾರ್ಯಗಳು, ಅದಕ್ಕಾಗಿ ಎಷ್ಟೋ ಭಯಂಕರವಾಗಿದೆ, ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕಾಗಿ ಸ್ತೋತ್ರ. ಮತ್ತೆ ದೇವರ ವಚನದ ಹೇಳ್ತೈತೆ, ನಿನ್ನ ಪರಾಕ್ರಮದ ಮಹತ್ವನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುಡಿಕೊಳ್ಳುವರು. ದಿಸ್ ಇಸ್ ದ ಪ್ರೊಫೆಟಿಕ್ ವರ್ಡ್. ಆಸ್ ಅ ಮ್ಯಾನ್ ಆಫ್ ಪ್ರಾಫಿಟ್, ದೇವರ ಪ್ರವಾದಿಯಾಗಿ ನಾನು ನಿಮ್ಮ ಮೇಲೆ ಪ್ರವಾದಿಸ್ತೇನೆ. ನಿಮ್ಮ ವೈರಿಗಳು ಈ ವರ್ಷ ನಿಮ್ಮ ಮುಂದೆ ಮುದುಡಿಕೊಳ್ಳುವರು, ಮಂಡೆ ಹಾಕುವರು. They will bow down you. They will bow down before you. They will submit you. ನಿಮಗೆ ಅವರು ಒಪ್ಪಿಸಿಕೊಡ್ತಾರೆ. ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುಡಿಕೊಳ್ಳುವರು ಈ ವರ್ಷ. ಹಲ್ಲೆಲೂಯಾ.
ನೀನು ನಂಬುವುದಾದ್ರೆ ಹಲ್ಲೆಲೂಯಾ ಎಂಬುದಾಗಿ ಹೇಳು. ನೀನು ನಂಬುವುದಾದ್ರೆ ಆಮೇನ್ ಎಂಬುದಾಗಿ ಹೇಳು. ನನ್ನ ಶತ್ರುಗಳು, ನಾನು ಹೇಳಿದೆ, ನನ್ನ ಶತ್ರುಗಳು ಸೈತಾನನು ಈ ವರ್ಷ ನನ್ನ ಸೇವೆ ವಿಷಯದಲ್ಲಾಗಲಿ, ನನ್ನ ಕುಟುಂಬ, ನನ್ನ ಮಕ್ಕಳ, ನನ್ನ ಹೆಂಡತಿ, ನನ್ನ ಕುಟುಂಬದ ನಡೆಸುವಂತ ವಿಷಯ, ನನ್ನ ಆರ್ಥಿಕ ವಿಷಯದಲ್ಲಿ, ನನ್ನ ಸೇವೆ ವಿಷಯದಲ್ಲಿ, ಸೇವಾ ಕ್ಷೇತ್ರಗಳ ವಿಷಯದಲ್ಲಿ, ಎಲ್ಲೆಲ್ಲಿ ನನ್ನ ದೇವರ ಕೂಟಗಳನ್ನು ಕರ್ಕೊಂಡು ಹೋಗ್ತಾನೋ ಆ ಸಂದರ್ಭಗಳಲ್ಲಿ ಅಲ್ಲಿ ನನ್ನ ವೈರಿಗಳು, ಹಲ್ಲೆಲೂಯಾ, ನನ್ನ ವೈರಿಗಳು ಮುದುಡಿಕೊಳ್ಳುವರು. ನನ್ನ ದೇವರು ನನ್ನ ವೈರಿಗಳು ಮುದುಡಿಕೊಳ್ಳುವ ಹಾಗೆ ಈ ವರ್ಷ ನನಗೆ ಮಾಡುತ್ತಾನೆ. ಐ ಬಿಲೀವ್ ಇಟ್ ಸ್ಟ್ರಾಂಗ್ಲಿ. ನಾನು ಬಲವಾಗಿ ಇದನ್ನು ನಂಬ್ತೇನೆ. ಸೇಮ್ ಗಾಡ್ ಇಸ್ ವರ್ಕಿಂಗ್ ವಿತ್ ಯು. ಅದಕ್ಕೆ ನೋಡ್ರಿ, ಕೀರ್ತನೆ 68ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 3 ವಚನಗಳನ್ನು ಓದುವಾಗ ಈ ರೀತಿಯಾಗಿ ಹೇಳ್ತೈತೆ. ಏನಂತಂದ್ರೆ, ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುಡಿಕೊಳ್ಳುವರು. ಯಾವ ರೀತಿಯಾಗಿ ಮುದುಡಿಕೊಳ್ಳುತ್ತಾರೆ? ಯಾವ ರೀತಿಯಾಗಿ ಮುದುಡಿಕೊಳ್ಳುತ್ತಾರೆ ನಿನ್ನ ಶತ್ರುಗಳು? ಕೀರ್ತನೆ 68ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತದೆ, ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗು. ನಿನಗಾಗಿ ವರ್ಷ ದೇವರು ಎದ್ದೇಳುತ್ತಾನೆ. ಹಲ್ಲೆಲೂಯಾ. ಸಂತೋಷಿಸು, ಉಲ್ಲಾಸಿಸು ದೇವರ ಮಕ್ಕಳೇ, ಸಂತೋಷಿಸು. ನಿನ್ನ ಚಿಂತೆ, ನಿನ್ನ ಕಷ್ಟ, ನಿನ್ನ ಸಮಸ್ಯೆಗಳು, ನಿನ್ನ ಬೇಜಾರತನ, ಅಪನಂಬಿಕೆಯ ಮಾತುಗಳು ಎಲ್ಲವನ್ನು ಈ ವರ್ಷ ತೆಗೆದು ಹಾಕ್ಬಿಡ್ರಿ. ಎಲ್ಲವನ್ನು ಸೈತಾನಿಗೆ ಒಪ್ಪಿಸಿಕೊಟ್ಬಿಟ್ರಿ. ಯಾಕೆ? ಈ ವರ್ಷ ದೇವರು ನಿನ್ನ ಮುಂದೆ ನಿನ್ನ ಶತ್ರುಗಳನ್ನು ಮಂಡಿ ಊರುವ ಹಾಗೆ ಮಾಡ್ತಾನೆ. I prophesy over you in the name of Jesus. I release this prophetic word in the name of Jesus. ದೇವರು ನಿನಗಾಗಿ ಏಳುವಂತವನು. ಹಲ್ಲೆಲೂಯಾ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗು. ದೇವರ ವೈರಿಗಳು, ನಿನ್ನ ವೈರಿಗಳು ಚದರಿ ಹೋಗುವರು. ಯಾಕೆ? ದೇವರು ನಿನ್ನ ಸಂಗಡ ಇದ್ದಾನೆ. ಯೇಸು ಸ್ವಾಮಿ ನಿನ್ನ ಒಳಗಡೆ ಇದ್ದಾನೆ. ಯೇಸು ಸ್ವಾಮಿ ನಿನ್ನ ಸುತ್ತಲೂ ಇದ್ದಾನೆ. ಯೇಸು ಸ್ವಾಮಿ ಸರ್ವಾಂತರಯಾಮಿ ನಿನ್ನ ಜೀವಿತದಲ್ಲಿ ನಿನ್ನ ಜೊತೆ ಬರ್ತಾನೆ. ನೀನು ಹೋಗುವಂತ ಸ್ಥಳಗಳಲ್ಲಿ, ನೀನು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಜೊತೆ ಬರ್ತಾನೆ. ನಿನ್ನ ವೈರಿಗಳು ಚದರಿ ಹೋಗುವವು. ಹಲ್ಲೆಲೂಯಾ. ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ಹಲ್ಲೆಲೂಯಾ. ನಿಮ್ಮನ್ನು ದ್ವೇಷಿಸುವಂತವರು, ನಿಮ್ಮನ್ನು ವಿರೋಧಿಸುವಂತವರು ಓಡಿ ಹೋಗ್ತಾರೆ ಈ ವರ್ಷ. ಹಲ್ಲೆಲೂಯಾ. ಸೈತಾನ್ ಏನೇ ಪ್ಲಾನ್ ಮಾಡಿ ಈ ವರ್ಷ ಓಡಿ ಹೋಗ್ತದೆ. ಎಲ್ಲಾ ಪ್ಲಾನ್ಗಳು ನಾಶವಾಗ್ತದೆ, ಹಾಳಾಗ್ತದೆ. ಸೈತಾನನ ಲಯ. ಹಲ್ಲೆಲೂಯಾ. ನಿನಗೆ ಜಯ. ಸೈತಾನನಿಗೆ ಲಯ, ನಿನಗೆ ಜಯ. ಆಮೆನ್. ಹಲ್ಲೆಲೂಯಾ. ಗ್ಲೋರಿ ಟು ಜೀಸಸ್. ಮತ್ತೆ ಮುಂದೆ ಹೇಳುತ್ತದೆ, ದೇವರ ವಾಕ್ಯ ಹೇಳುತ್ತದೆ, ಬೆಂಕಿಯ ಮುಂದೆ ಮೇನು ಕರಗಿ ಲಯವಾಗಿ ಹೋಗುವಂತೆ ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರು. ಆಮೇನ್, ಆಮೇನ್. ನಿನ್ನ ಸೇವೆ ವಿರೋಧವಾಗಿ, ನಿನ್ನ ಬಿಸಿನೆಸ್ ವಿರೋಧವಾಗಿ, ನಿನ್ನ ಆತ್ಮಿಕ ಜೀವಿತ ವಿರೋಧವಾಗಿ, ನಿನ್ನ ಆರ್ಥಿಕ, ನಿನ್ನ ಆರೋಗ್ಯದ ವಿಷಯವಾಗಿ, ನಿನ್ನ ಕುಟುಂಬದ ಸಂಬಂಧದ ವಿರೋಧವಾಗಿ, ಹಲ್ಲೆಲೂಯಾ, ಸೈತಾನನು ಏನು ದುಷ್ಟತನವನ್ನು ತಂದಿದ್ದಾನೋ, ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೋ, ಮಾಡಬೇಕೆಂಬುದಾಗಿ ವರ್ಷದಲ್ಲಿ ಆಲೋಚನೆ ಮಾಡಿದ್ದಾನೋ, ಮತ್ತೆ ನಾನು ಪ್ರವಾದಿಸ್ತೇನೆ ಯೇಸು ನಾಮದಲ್ಲಿ ನಿಮಗೆ, ಹಲ್ಲೆಲೂಯಾ, ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರು. ನಿಮ್ಮ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರು. ಹಲ್ಲೆಲೂಯಾ. ಆ ದುಷ್ಟತನ ಎಲ್ಲ ನಾಶವಾಗಿ ಹೋಗ್ತದೆ. ದುಷ್ಟತನ ನಿನ್ನ ಫ್ಯಾಕ್ಟರಿಯಿಂದ, ನಿನ್ನ ಕೆಲಸದ ಸ್ಥಳದಿಂದ, ದುಷ್ಟ ಆಲೋಚನೆ, ದುಷ್ಟ ವಿಚಾರಗಳು, ದುಷ್ಟ ಮಾತುಗಳು ಏನು ಎದ್ದಿದ್ದಾವೆ ನಿನಗೆ ವಿರೋಧವಾಗಿ, ಎಲ್ಲ ನಾಶವಾಗಿ ಹೋಗ್ತದೆ ಈ ವರ್ಷದಲ್ಲಿ. ಹಲ್ಲೆಲೂಯಾ. ಯಾಕೆ? ದೇವರು ನಿನಗಾಗಿ ಎದ್ದಿದ್ದಾನೆ. ಈ ವರ್ಷ ನಿನ್ನ ಸಂಗಡ ಇದ್ದಾನೆ, ನಿನಗಾಗಿ ಕಾರ್ಯ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು. ಈ ವರ್ಷ ನೀತಿವಂತರಾದಂತ ನೀವು ದೇವರ ಒಂದು ಸಮ್ಮುಖದಲ್ಲಿ, ದೇವರ ಸನ್ನಿಧಿಯಲ್ಲಿ ನೀವು ಹರ್ಷಿಸುವಂತವರ. ರಿಜಾಯ್ಸ್ ಇನ್ ದ ಲಾರ್ಡ್. ಅಗೈನ್ ಐ ಸೇ ರಿಜಾಯ್ಸ್. ಆಮೆನ್. ಕರ್ತನಲ್ಲಿ ಯಾವಾಗಲೂ ಆನಂದಿಸಿರಿ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್, ಅಂಡ್ ಅಗೈನ್ ಐ ಸೇ ರಿಜಾಯ್ಸ್. ದ ಇಂಗ್ಲಿಷ್ ಸಾಂಗ್ ಸೇಸ್, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ. ಹಾಡ್ರಿ, ಸಂತೋಷದಿಂದ ಹಾಡ್ರಿ. ಯಾಕಂದ್ರೆ ಈ ಪ್ರವಾದನೆಯ ಮಾತುಗಳು ದೇವರು ನಿಮಗೆ ಕೊಡ್ತಾ ಇದ್ದಾನೆ. ದಿಸ್ ಇಸ್ ದ ಪ್ರೊಫೆಟಿಕ್ ಸಂದೇಶ್ ಮೆಸೇಜ್. ಇದು ಪ್ರವಾದನೆಯ ಮಾತು, ಪ್ರವಾದನೆಯ ಸಂದೇಶವಾಗಿದೆ ಈ ವರ್ಷ ನಿನಗೆ.
ಈ ವರ್ಷ ನಿನಗೆ ದೇವರು ಕೊಡುವಂತ ಪ್ರವಾದನೆಯ ಸಂದೇಶವಾಗಿದೆ. ನಿನಗೆ ನಿನ್ನ ಹೃದಯದಲ್ಲಿ ಹೊಂದಿಕೊಳ್ಳುವಂತ ಹೃದಯ ನಿನಗಿದ್ರೆ ಹೊಂದಿಕೋ ಯೇಸು ನಾಮದಲ್ಲಿ. ನಂಬು, ಆತನ ಮಾತುಗಳು ನಂಬುವುದಾದರೆ ನಿನಗೆ ಕಾರ್ಯ ಜರುಗುತ್ತದೆ, ಕಾರ್ಯ ನಡೆಯುತ್ತದೆ. ಹಾಲೆಲೂಯ. ಉಲ್ಲಾಸಿಸರು, ಆನಂದ ಧ್ವನಿ ಪಡೆಯುವರು. ಹಾಲೆಲೂಯ, ಹಾಲೆಲೂಯ. ಉಲ್ಲಾಸಿಸುವಂತವರಾಗಿದ್ದಾರೆ. ಯಾಕೆ ಅಂತಂದ್ರೆ ನಿನ್ನ ಶತ್ರುಗಳು ನಿನ್ನ ಮುಂದೆ ಈ ವರ್ಷದಲ್ಲಿ ಮುದುಡಿಕೊಳ್ಳುವರು. ಆಮೇನ್, ಆಮೇನ್. ಯಾವುದು ಎದ್ದು ನಿಂತಿದೆ, ಶತ್ರುಗಳ ಮಾತುಗಳು ಏನೇ ಆಗಿರಬಹುದು, ಎಲ್ಲ ಈ ವರ್ಷ ಮುದುಡಿಕೊಳ್ಳುತ್ತದೆ. ನಿನ್ನ ಮುಂದೆ ಮುದುಡಿಕೊಳ್ಳುತ್ತದೆ, ನಿನ್ನ ಮುಂದೆ ಮಂಡಿ ಉರುತ್ತದೆ ಈ ವರ್ಷ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಮತ್ತೆ ಹೇಳ್ತದೆ 5ನೇ ವಚನದಲ್ಲಿ ಹೇಳ್ತದೆ, ಹಾಲೆಲೂಯ, ಬನ್ನಿರಿ ದೇವರ ಕಾರ್ಯಗಳನ್ನು ನೋಡಿರಿ. ಓಪನ್ ಇನ್ವಿಟೇಷನ್ ದಿಸ್ ಇಯರ್, ಓಪನ್ ಇನ್ವಿಟೇಷನ್ ಫಾರ್ ಯು. ದೇವರು ಓಪನ್ ಇನ್ವಿಟೇಷನ್ ಕೊಡ್ತಾ ಇದ್ದಾನೆ. ಕಮ್ ಮೈ ಚಿಲ್ಡ್ರನ್, ಐ ವಿಲ್ ಶೋ ಯು ಮಾರ್ವಲಸ್ ಥಿಂಗ್ಸ್. ದ ಬುಕ್ ಆಫ್ ಮೀಕಾ, ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಿದೆ, ಐ ವಿಲ್ ಶೋ ಯು ಮಾರ್ವಲಸ್ ಥಿಂಗ್ಸ್ ಅಂಡ್ ವಂಡರ್ಸ್. ದೇವರು ಹೇಳ್ತಾ ಇದ್ದಾನೆ, ನನ್ನ ಅದ್ಭುತ ಕಾರ್ಯಗಳನ್ನು, ಮಹತ್ಕಾರ್ಯಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಈ ವರ್ಷ ದೇವರು ನಿಮಗೆ ತೋರಿಸುವಂತವನಾಗಿದ್ದಾನೆ. ಹಾಲೆಲೂಯ. ಬನ್ನಿರಿ ದೇವರ ಕಾರ್ಯಗಳನ್ನು ನೋಡ್ರಿ. ಈ ವರ್ಷ ನೀವು ದೇವರ ಕಾರ್ಯಗಳನ್ನು ನೋಡುವಂತ ವರ್ಷ. ನಂಬಿಕೆಯಿಂದ ಹೇಳ್ರಿ, ನನ್ನ ಶತ್ರು ನನ್ನ ಮುಂದೆ ಮುದುರಿಕೊಳ್ಳುವನು. ದೇವರು ನನಗಾಗಿ ಎದ್ದಿದ್ದಾನೆ, ನನ್ನ ವೈರಿಗಳು ಚದರಿ ಹೋಗುವನು, ದುಷ್ಟ ಆಲೋಚನೆಗಳು ನಾಶವಾಗು. ಕನ್ಫೆಸ್, ಬಾಯಿಂದ ನಂಬಿಕೆ ಅರಿಕೆಗಳನ್ನು ಮಾಡ್ರಿ, ನಂಬಿಕೆ ಅರಿಕೆಗಳನ್ನು ಮಾಡಿ. ಐ ಡಿಕ್ರಿ, ಐ ಡಿಕ್ಲೇರ್ ಇನ್ ದ ನೇಮ್ ಆಫ್ ಜೀಸಸ್ ಆಸ್ ಅ ಮ್ಯಾನ್ ಆಫ್ ಪ್ರಾಫಿಟ್, ಐ ರಿಲೀಸ್ ಇಟ್. ದೇವರ ವಾಕ್ಯ ಹೇಳ್ತದೆ, ಬನ್ನಿರಿ ದೇವರ ಕಾರ್ಯಗಳನ್ನು ನೋಡ್ರಿ. ಈ ವರ್ಷ ದೇವರು ನಿಮಗೆ ಮಾಡುವಂತ ಕಾರ್ಯಗಳನ್ನು ನೀವು ನೋಡ್ತೀರಿ, ನೀವು ನೋಡ್ತೀರಿ. ನಾನ್ ನಂಬಿದೆ ದೇವರೇ, ಈ ವರ್ಷ ನನ್ನ ಸೇವೆ, ನನ್ನ ಕುಟುಂಬ ಎಲ್ಲದರಲ್ಲಿಯೂ ನೀನು ಮಾಡುವಂತ ಕಾರ್ಯ ನಾನು ನೋಡ್ತೇನೆ. ನನ್ನ ಮಕ್ಕಳ ಎಜುಕೇಶನ್ ಅಲ್ಲಿ, ವಿದ್ಯಾಭ್ಯಾಸದಲ್ಲಿ, ನನ್ನ ಆರ್ಥಿಕದಲ್ಲಿ, ನಮ್ಮ ಆರೋಗ್ಯದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಪ್ರಾರ್ಥನೆ, ಆತ್ಮೀಕ ಜೀವಿತದಲ್ಲಿ ದೇವರೇ ನೀನು ಮಾಡುವಂತ ಕಾರ್ಯಗಳನ್ನು ನಾನು ನೋಡ್ತೇನೆ. ಐ ಬಿಲೀವ್. ಇಫ್ ಯು ಬಿಲೀವ್, ಇಫ್ ಯು ಕನ್ಫೆಸ್, ಯು ಆರ್ ಗೋಯಿಂಗ್ ಟು ಸೀ ದಟ್. ನೀನು ಅದನ್ನು ಅರಿಕೆ ಮಾಡುವುದಾದರೆ ಬಾಯಿಂದ ಅವುಗಳನ್ನು ನೀನು ನೋಡುತ್ತಿ. ಆಮೇನ್. ಈ ವರ್ಷ ದೇವರು ಕಾರ್ಯಗಳನ್ನು ತೋರಿಸ್ತಾನೆ. ಹಾಲೆಲೂಯ. ಇಸ್ರಾಯೇಲರಿಗೆ ತೋರಿಸಿದಂತ ಕಾರ್ಯ ನಿಮಗೂ ದೇವರು ತೋರಿಸ್ತಾನೆ. ನೀರನ್ನು ದ್ರಾಕ್ಷಾರಸ ಮಾಡಿದಂತ ದೇವರು ನಿನ್ನ ಜೀವಿತದಲ್ಲಿ ಕಹಿಯನ್ನು ಸಿಹಿಯಾಗಿ, ಶಾಪವನ್ನು ಆಶೀರ್ವಾದವಾಗಿ, ಅಸಾಧ್ಯವನ್ನು ಸಾಧ್ಯವಾಗಿ, ಆ ಸೋಲನ್ನು ಜಯವಾಗಿ ದೇವರು ಈ ವರ್ಷ ಕಾರ್ಯರೂಪದಲ್ಲಿ ನಿಮಗೆ ತೋರಿಸ್ತಾನೆ. I release this prophetic word in the name of Jesus. Receive it in the name of Jesus. Just close your eyes. Let's pray. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುಡಿಕೊಳ್ಳುವರು ಎಂಬುದಾಗಿ. ಹೌದು ಸ್ವಾಮಿ, ನೀನೆದ್ದೇಳುವಾಗ ನಿನ್ನ ವೈರಿಗಳು ಚದರಿ ಹೋಗುವರು, ನಮ್ಮ ವೈರಿಗಳು ಚದರಿ ಹೋಗುವರು. ಮೇಣದ ಹಾಗೆ ವೈರಿಯ ಕುತಂತ್ರಗಳು, ಎಲ್ಲಾ ಶಾಪಗಳು, ಮಾಟ ಮಂತ್ರ ಶಕ್ತಿಗಳು, ಶಾಪಗಳು, ಎಲ್ಲಾ ವೈರಿಯ ಕುತಂತ್ರಗಳು ನಾಶವಾಗಿ ಹೋಗುವುದು. ದೇವ, ದುಷ್ಟರು ನಮ್ಮ ಎದುರಿಗೆ ನಾಶವಾಗಿ ಹೋಗುವುದು. ದುಷ್ಟ ಆಲೋಚನೆ, ದುಷ್ಟ ವಿಚಾರಗಳು, ನಿನ್ನ ಮಕ್ಕಳ ವಿರೋಧವಾಗಿ ಏನಿದೆಯೋ ಎಲ್ಲ ನಾಶವಾಗಿ ಹೋಗುವು. ಕರ್ತನಿ ವರ್ಷ ನಿನ್ನ ಪ್ರವಾದನೆ ಕೊಟ್ಟಿದ್ದೆ, ಶಾವರ್ಷ ಬ್ಲೆಸ್ಸಿಂಗ್ಸ್ ಎಂಬುದಾಗಿ. ಕರ್ತನ ದಿವ್ಯಾಶೀರ್ವಾದದ ಮಳೆ ಈ ವರ್ಷ ನಿನ್ನ ಮಕ್ಕಳ ಮೇಲೆ ಸುರಿಯುತ್ತದೆ. ಐ ರಿಲೀಸ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಮತ್ತು ಈ ವರ್ಷದಲ್ಲಿ ಕರ್ತನೆ ವರ್ಷ ಜನವರಿ ತಿಂಗಳಲ್ಲಿ ಕರ್ತನೆ ನೀನು ಕೊಟ್ಟಂತ ಈ ಪ್ರವಾದನೆಗಾಗಿ ಸ್ತೋತ್ರ ದೇವರೇ. ಬನ್ನಿರಿ ದೇವರ ಕಾರ್ಯಗಳನ್ನು ನೋಡ್ರಿ ಎಂಬುದಾಗಿ. ದ ಓಪನ್ ಇನ್ವಿಟೇಷನ್ ಥ್ರೂ ಜೀಸಸ್. ದೇವರು ನಿಮಗೆ ಬಹಿರಂಗವಾಗಿ ಒಂದು ಕರಿಯೋಲೆಯನ್ನು ನಿಮಗೆ ಕೊಟ್ಟಿದ್ದಾನೆ, ಕರೀತಾ ಇದ್ದಾನೆ. ಬನ್ನಿರಿ, ನಾನು ನಿಮಗೆ ಅದ್ಭುತ ಕಾರ್ಯಗಳು ತೋರಿಸ್ತೇನೆ ಎಂಬುದಾಗಿ. ಅದೇ ಪ್ರಕಾರ ಕರ್ತನಿನ ಮಕ್ಕಳಿಗೆ ವರ್ಷದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅವರಿಗೆ ನಿನ್ನ ಅದ್ಭುತ ಕಾರ್ಯಗಳನ್ನು ತೋರಿಸು, ಅದ್ಭುತ ಕಾರ್ಯಗಳನ್ನು ಮಾಡು, ನಿಮ್ಮ ಮಹಿಮೆ ಹೊಂದು ಸ್ವಾಮಿ. ಅನಾರೋಗ್ಯ ಉಳ್ಳಂತವರಿಗೆ ಸ್ವಸ್ಥತೆಗಳಾಗಲಿ, ಪ್ರಾರ್ಥನೆಗೆ ಉತ್ತರಕ್ಕಾಗಿ ಕಾಯುವಂತವರಿಗೆ ಆ ಉತ್ತರಗಳು ಬಿಡುಗಡೆಯಾಗಲಿ. ಯೇಸು ನಾಮದಲ್ಲಿ ಈ ವರ್ಷದಲ್ಲಿ ನಿನ್ನ ಕಾರ್ಯಗಳು ಅವರು ನೋಡ್ತಾರೆ, ನಿನ್ನನ್ನು ಸ್ತುತಿಸ್ತಾರೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಮುಂದಿನ ಬುಧವಾರ ದಿವಸ ಮತ್ತೆ ನಾವು ಭೇಟಿಯಾಗೋಣ. ಒಂದು ವೇಳೆ ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ
ಇದನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಒತ್ತಿರಿ, ಶೇರ್ ಮಾಡ್ರಿ, ಮತ್ತೊಬ್ಬರಿಗೂ ಕೂಡ ಈ ಸಂದೇಶವನ್ನು ಕಳಿಸ್ರಿ. ಈ ಸಂದೇಶದ ಮೂಲಕವಾಗಿ ಅವರು ಕೂಡ ಬಲ ಹೊಂದಲಿ, ಆಶೀರ್ವಾದ ಹೊಂದಲಿ. ಗಾಡ್ ಬ್ಲೆಸ್ ಯು. ಬಾಯ್ ಬಾಯ್.